ನಾನೇ ಒತ್ತಡ ಹಾಕಿ ಇದನ್ನು ನಿಲ್ಲಿಸಿದೆ ಅಂತ ಅವರು ಕ್ಲೇಮ್ ಮಾಡ್ಕೊಳ್ತಾರೆ. ಇವರು ಆ ಬಗ್ಗೆ ಮೋದಿ ಅವರು ಒಂದು ಮಾತು ಕೂಡ ಆಡಿಲ್ಲ, ಕೇವಲ ಎಚ್ಚರಿಕೆ ಕೊಡೋ ಕೆಲಸವನ್ನು ಮಾತ್ರ ಮಾಡಬೇಕು. ಸೊ ಇದು ಒಂದಷ್ಟು ಪ್ರಶ್ನೆಗಳನ್ನಂತೂ ಉಂಟಾಗ್ತಾ ಇದೆ. ಈಗ 22 ಏಪ್ರಿಲ್ ಪಹಲ್ಗಾಮ್ ಘಟನೆ ನಡೆದ ನಂತರ ಹಲವಾರು ಪ್ರಶ್ನೆಗಳಿಗೆ ದೇಶದ ಪ್ರಧಾನಮಂತ್ರಿಗಳು ಉತ್ತರವನ್ನು ಕೊಡ್ತಾ ಇಲ್ಲ. ಪಕ್ಷದ ಸಭೆಯನ್ನು ಮಾಡಿದರೆ ಅದಕ್ಕೆ ಅವರು ಗೈರುಹಾಜರಿ ಆಗ್ತಾರೆ. ಪಹಲ್ಗಾಮ್ ಆದಮೇಲೂ ಸಹ ಸರ್ವಪಕ್ಷದ ಸಭೆಗೆ ಕರೆದು ಅದಕ್ಕೆ ಬರಲಿಲ್ಲ. ತದನಂತರ ಒಂದು ರೀತಿಯ ಯುದ್ಧ ಘೋಷಣೆ ಆದ ನಂತರ ಪಾಕಿಸ್ತಾನ ಉಗ್ರರ ತಾಣಗಳ ಮೇಲೆ ದಾಳಿ ಮಾಡೋ ಸಂದರ್ಭದಲ್ಲೂ ಸಹ ಸರ್ವಪಕ್ಷದ ಸದಸ್ಯರನ್ನ ಕರೆದು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಬದಲು ಅವರು ಎಲ್ಲಿದ್ದರು ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ. ಜೊತೆಗೆ ಈ ಒಂದು ಮೊನ್ನೆ ನಡೆದಂಥ ಘಟನೆ, ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ರವರು ನಾನು ಕದನ ವೀರ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ನಾಮಕ್ಕೆ ಮುತುವರ್ಜಿ ವಹಿಸಿ ಪಾಕಿಸ್ತಾನ ಮತ್ತು ಭಾರತಕ್ಕೆ ಚೇತಾವಣೆ ಕೊಟ್ಟಿದ್ದೀನಿ ಅನ್ನೋದು ಹೇಳಿದಾಗ ಇಡೀ ಭಾರತ ದೇಶ ಒಂದು ಸಾರ್ವಭೌಮ ದೇಶ ನಾವು ತಲೆ ತಗ್ಸ್ದಂಗಾಗಿದೆ. ಯಾವತ್ತೂ ಸಹ ಈ ದೇಶ ಯಾರ ಮುಂದೆನೂ ಸಹ ತಲೆ ತಗ್ಸಿರಲಿಲ್ಲ. ನಿನ್ನೆ ಇಡೀ ಭಾರತ ದೇಶದ ಜನ ನಿರೀಕ್ಷೆ ಮಾಡ್ತಾ ಇದ್ದರು. ಟ್ರಂಪ್ ಅವರು 2 ಬಾರಿ, ಒಂದು ಬಾರಿ ಟ್ವೀಟ್ ಮೂಲಕ ಹೇಳಿದ್ದಾರೆ, ನಾವು ಪಾಕಿಸ್ತಾನ ಮತ್ತು ಭಾರತಕ್ಕೆ ಮಧ್ಯ ಪ್ರವೇಶಿಸಿ ಒಂದು ಕದನ ವಿರಾಮವನ್ನು ಮಾಡಿದ್ವಿ, ಭಾಳ ಸಂತೋಷ ಆಗಿದೆ, ಯುದ್ಧ ನಿಂತಿದೆ ಅಂಥೇಳಿ. ನಿನ್ನೆ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಮಾತಾಡೋದಕ್ಕಿಂತ ಮೊದಲು ಪ್ರೆಸ್ ಬ್ರೀಫಿಂಗಲ್ಲೇ ಹೇಳಿಬಿಟ್ರು. ಅದು ಪ್ರೆಸ್ ಬ್ರೀಫಿಂಗಲ್ಲಿ ಹೇಳಿಕೆ ಕೊಟ್ಟಿದ್ರೆ ಪರವಾಗಿರಲಿಲ್ಲ. ಅದು ಒಂದು ರೀತಿಯ ಥ್ರೆಟ್ನಿಂಗ್, ಅಂದರೆ ಬೆದರಿಕೆ ಹಾಕಿ, ನಾವು ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಬೆದರಿಕೆ ಹಾಕಿ ನಾವು ವ್ಯಾಪಾರವನ್ನು ಕಡಿತಗೊಳಿಸ್ತೀವಿ ಅಂತ ಹೇಳಿದಕ್ಕೋಸ್ಕರ ಅವರು ಸೀಸ್ಫೈರ್ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ನಿನ್ನೆ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಮಾತಾಡೋ ಸಂದರ್ಭದಲ್ಲಿ ಇಡೀ ದೇಶ ನಿರೀಕ್ಷೆ ಮಾಡ್ತಾ ಇತ್ತು. ಯಾಕಂದರೆ ಟ್ರಂಪ್ ಅವರು ಹೇಳಿರೋದು ಇಡೀ ಪ್ರಪಂಚದಲ್ಲಿ ವರದಿಯಾಗಿತ್ತು. ಭಾರತ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ನಿರೀಕ್ಷೆ ಮಾಡ್ತಾ ಇದ್ರು, ಮನ್ ಕಿ ಬಾತಲ್ಲಿ ನರೇಂದ್ರ ಮೋದಿಯವರು ಟ್ರಂಪ್ ಅವ್ರು ಹೇಳಿರೋದು ನಿಜಾನ ಸುಳ್ಳ ಅಂತ ಹೇಳ್ತಾರೆ ಅಂತ ಹೇಳಿ. ಆ ವಿಚಾರವನ್ನು ನೋಡಿದಾಗ ನೀವು ಮೊಟ್ಟ ಮೊದಲನೇ ಬಾರಿಗೆ ಈಗ ನಕಲಿ ಯಾರು ಅಸಲಿ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಅಮೆರಿಕದ ಅಧ್ಯಕ್ಷ ಅಸಲಿನೋ ಅಥವಾ ನಕಲಿನೋ, ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಸಲಿನೋ ನಕಲಿನೋ, ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ ಅವರು ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ಇದು ದೇಶದ ಗೌರವದ ಪ್ರಶ್ನೆ, ದೇಶದ ಸಾರ್ವಭೌಮತ್ವದ ವಿಚಾರ ಆಗಿರೋದ್ರಿಂದ, ಸಾವರ್ನಿಟಿ ಅಂತ ಏನು ಹೇಳ್ತೀವಿ ಅದರ ವಿಚಾರ ಆಗಿರೋದ್ರಿಂದ ಪ್ರಧಾನಮಂತ್ರಿಗಳು ನೇರವಾಗಿ ಜನಸಾಮಾನ್ಯರಿಗೆ ಹೇಳಬೇಕಾಗುತ್ತೆ.